ಹಾಯ್ ಎಲ್ಲರಿಗೂ ಹೇಗೆ ಮಾಡೋದು ನೋಡೋಣ. ಖಾರದ ಪುಡಿ, ಅರಿಶಿಣ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಹುಳಿ, ಈರುಳ್ಳಿ, ಉಪ್ಪು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿದ್ಮೇಲೆ ಒಂದು 2 ಸ್ಪೂನ್ ಖಾರನ ತೆಗೆದು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸ್ಪೂನಷ್ಟು ಜೋಳದ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ 2 ಸ್ಪೂನ್ ಆಯಿಲ್ ಹಾಕಿ ಮತ್ತೆ ಮಿಕ್ಸ್ ಮಾಡಿ, ಆಮೇಲೆ ಫಿಶ್ನ ತೆಗೆದು ಅದ್ರ ಮೇಲೆ 3 ಕಟ್ ಮಾಡ್ಕೊಳ್ಳಿ. 2 ಸೈಡು ಕಟ್ ಮಾಡಿಕೊಂಡು ಏನು ಪೇಸ್ಟ್ ಇದೆಯೋ ಅದನ್ನು ಚೆನ್ನಾಗಿ ಎಲ್ಲ ಕಡೆ ಹಚ್ಚಿ, ಈ ಉಳಿದಿದ್ದ ಪೇಸ್ಟ್ನ ಹಾಗೆ ಇಟ್ಕೊಂಡಿರಿ, ಯಾಕಂದರೆ ಫ್ರೈ ಮಾಡಬೇಕಾದ್ರೆ ಬೇಕಾಗುತ್ತೆ. ಅದನ್ನ ಹಾಗೆ ಇಡಿ. ಈಗ 2 ಸೈಡ್ ಚೆನ್ನಾಗಿ ಹಚ್ಚಾದ್ಮೇಲೆ ಒಂದು 2-3 ಅವರ್ಸ್ ಹಾಗೆ ಇಡಿ, ಖಾರ ಯಾಕಂದರೆ ಚೆನ್ನಾಗಿ ಎಲ್ಲ ತಗೊಳ್ಳಿ ಅಂತ ಹೇಳ್ಕೊಂಡು. ಅದಾದಮೇಲೆ ಸ್ಟವ್ ಆನ್ ಮಾಡಿ ಆದಮೇಲೆ ತವ ಇಟ್ಬಿಟ್ಟು, ಕಬ್ಬಣದ ಕಾವಲಿ ಇಟ್ಟರೆ ಒಳ್ಳೆಯದು. ಒಂದು ಆಯಿಲ್ ಹಾಕಿ ಸ್ವಲ್ಪ ಕಾದ್ಮೇಲೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಫಿಶ್ನ ಹಾಕಿ, ಹಾಗೆ ಸಿಮ್ಮಲ್ಲೇ ಇದು ಮಾಡಿ ಸ್ವಲ್ಪ ಮೇಲೆ ಬಿಸಿ ಆಯಿಲ್ ಹಾಕ್ತಾಯಿರಿ. ಆಮೇಲೆ ಹಾಗೆ ಮಗ್ಚಿ ಆದಮೇಲೆ ನಾವೇನು ಖಾರನ ಹಾಗೆ ಸ್ವಲ್ಪ ಉಳಿಸ್ಕೊಂಡಿರ್ತೀವೋ ಆ ಖಾರನ ಮೇಲೆ ಹಚ್ಚಿ, ಹಾಗೆ ಕರಿಬೇವನ್ನ ತೆಗೆದು ಆ ಎಣ್ಣೆಗೆ ಹಾಕಿ ಫ್ರೈ ಆಗಕ್ಬಿಟ್ಟು, ಆಮೇಲೆ ಅದೇನು ಖಾರ ಇರುತ್ತೋ ಒಂದೊಂದು ಸ್ಪೂನ್ ತೆಗೆದು ಆಚೆ ಈಚೆ ಹಾಕಿ ಅದನ್ನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಹಚ್ತಾಯಿರಿ ಮತ್ತು ತಿರುವು ಹಾಕ್ತಾಯಿರಿ. ಇದು ಕೊಬ್ಬರಿ ಎಣ್ಣೆಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಲೆಮನ್ ಹಿಂಡ್ಬಿಟ್ಟು ತಿನ್ನಿ, ಚೆನ್ನಾಗಿರುತ್ತೆ. ಧನ್ಯವಾದಗಳು.